ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಮುಗಿಬೀಳುವಂಥ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಸಪೋರ್ಟನ್ನು ಕೊಟ್ಟು ತಿರಂಗ ಯಾತ್ರವನ್ನು ಮಾಡಿತ್ತು. ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ, ಅವರು ಯಾವುದೇ ನಿಲುವನ್ನು ತೆಗೆದುಕೊಂಡರೂ ಕೂಡ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ಇದೇ KR ಸರ್ಕಲ್ನಿಂದ ನೀವು ತಿರಂಗ ಯಾತ್ರೆಯನ್ನು ಮಾಡಿತ್ತು. ನೀವು ಗಮನಿಸ್ಬೋದು, ತಿರಂಗ ಯಾತ್ರೆಯ ಪೋಸ್ಟರ್ಗಳು ಇದ್ದಾವೆ. ಈ ಪೋಸ್ಟರ್ಗಳ ಮಧ್ಯೆ ಈಗ ಇನ್ನೊಂದು ಪೋಸ್ಟರ್ ಬಹಳ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿಲುವನ್ನು ಈಗ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಪೋಸ್ಟರನ್ನು ಈಗ ಯೂತ್ ಕಾಂಗ್ರೆಸ್ನಿಂದ ಹಾಕ್ತಕ್ಕಂಥದ್ದು. ಏನು ನಡೀತಾ ಇರ್ತಕ್ಕಂಥ ಏನು ಸಂಘರ್ಷ ಇದೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಮಧ್ಯೆ, ಈ ಸಂಘರ್ಷದ ಮಧ್ಯೆ ಅಮೆರಿಕ ಎಂಟ್ರಿ ಆಗಿರೋದಕ್ಕೆ ಕಾಂಗ್ರೆಸ್ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇಂದಿರಾ ಗಾಂಧಿ ಅವರ ದಿಟ್ಟತನ, ಅವರ ಶಕ್ತಿ ಪ್ರದರ್ಶನ ಏನು 1971ರಲ್ಲಿ ಆಗಿತ್ತು, ಆ ರೀತಿಯಾದಂಥ ಇಚ್ಛಾಶಕ್ತಿ ಈಗಿನ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ನಗರದ ವಿವಿಧ ಭಾಗದಲ್ಲಿ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಪೋಸ್ಟರ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ನಾವು KR ಸರ್ಕಲ್ ಬಳಿ ಇದ್ದೇವೆ. KR ಸರ್ಕಲ್ನಲ್ಲಿ ಈ ಒಂದು ಪ್ರಮುಖವಾಗಿ ಪೋಸ್ಟರ್ ಕಾಣಸಿಗುತ್ತೆ. ನೀವು ನೋಡ್ಬೋದು, ಶಕ್ತಿ ಟು ಸೈಲೆನ್ಸ್ ಅನ್ನುವಂಥ ಒಂದು ಪೋಸ್ಟರನ್ನು ಹಾಕಿ ಅಲ್ಲಿ ಇಂದಿರಾ ಗಾಂಧಿ ಅವರ ಭಾವಚಿತ್ರವನ್ನು ದೊಡ್ಡದಾಗಿ ಹಾಕಿರ್ತಕ್ಕಂಥದ್ದು. ಈ ಮೂಲಕ ಇಂದಿರಾ ಅವರ ನಿಲುವನ್ನು ಈಗಿನ ಪ್ರಧಾನಿಗಳು ತೆಗೆದುಕೊಳ್ಬೇಕು ಮತ್ತು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನ ವಾತಾವರಣ ಇದೆ, ಇದರ ಮಧ್ಯೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಬಾರ್ದು ಮತ್ತು ಸಿಮ್ಲಾ ಒಪ್ಪಂದ ಏನಾಗಿದೆ 1971-72ರಲ್ಲಿ, ಅದು ಮೂರನೇ ಒಂದು ದೇಶ ಈ ಒಂದು ಒಪ್ಪಂದದ ಮಧ್ಯೆ ಬರಬಾರ್ದು ಅನ್ನುವಂಥ ಒಂದು ಅದರಲ್ಲಿ ಕರಾರ್ ಇರ್ತಕ್ಕಂಥದ್ದು. ಹೀಗಾಗಿ ಮೂರನೇ ದೇಶದ ಮಾತನ್ನು ಕೇಳದೆ ನಮ್ಮ ಭಾರತ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ದಿಟ್ಟವಾದಂಥ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಇಂದಿರಾ ಗಾಂಧಿ ಅವರ ನಿಲುವನ್ನು ತಾಳಬೇಕು ಅನ್ನುವಂಥ ಒಂದು ಪೋಸ್ಟರ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ರಂತಿಮಾಡ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಮುಗಿಬೀಳುವಂಥ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಸಪೋರ್ಟನ್ನು ಕೊಟ್ಟು ತಿರಂಗ ಯಾತ್ರವನ್ನು ಮಾಡಿತ್ತು. ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ, ಅವರು ಯಾವುದೇ ನಿಲುವನ್ನು ತೆಗೆದುಕೊಂಡರೂ ಕೂಡ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ಇದೇ KR ಸರ್ಕಲ್ನಿಂದ ನೀವು ತಿರಂಗ ಯಾತ್ರೆಯನ್ನು ಮಾಡಿತ್ತು. ನೀವು ಗಮನಿಸ್ಬೋದು, ತಿರಂಗ ಯಾತ್ರೆಯ ಪೋಸ್ಟರ್ಗಳು ಇದ್ದಾವೆ. ಈ ಪೋಸ್ಟರ್ಗಳ ಮಧ್ಯೆ ಈಗ ಇನ್ನೊಂದು ಪೋಸ್ಟರ್ ಬಹಳ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿಲುವನ್ನು ಈಗ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಪೋಸ್ಟರನ್ನು ಈಗ ಯೂತ್ ಕಾಂಗ್ರೆಸ್ನಿಂದ ಹಾಕ್ತಕ್ಕಂಥದ್ದು. ಏನು ನಡೀತಾ ಇರ್ತಕ್ಕಂಥ ಏನು ಸಂಘರ್ಷ ಇದೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಮಧ್ಯೆ, ಈ ಸಂಘರ್ಷದ ಮಧ್ಯೆ ಅಮೆರಿಕ ಎಂಟ್ರಿ ಆಗಿರೋದಕ್ಕೆ ಕಾಂಗ್ರೆಸ್ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇಂದಿರಾ ಗಾಂಧಿ ಅವರ ದಿಟ್ಟತನ, ಅವರ ಶಕ್ತಿ ಪ್ರದರ್ಶನ ಏನು 1971ರಲ್ಲಿ ಆಗಿತ್ತು, ಆ ರೀತಿಯಾದಂಥ ಇಚ್ಛಾಶಕ್ತಿ ಈಗಿನ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ನಗರದ ವಿವಿಧ ಭಾಗದಲ್ಲಿ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಪೋಸ್ಟರ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ನಾವು KR ಸರ್ಕಲ್ ಬಳಿ ಇದ್ದೇವೆ. KR ಸರ್ಕಲ್ನಲ್ಲಿ ಈ ಒಂದು ಪ್ರಮುಖವಾಗಿ ಪೋಸ್ಟರ್ ಕಾಣಸಿಗುತ್ತೆ. ನೀವು ನೋಡ್ಬೋದು, ಶಕ್ತಿ ಟು ಸೈಲೆನ್ಸ್ ಅನ್ನುವಂಥ ಒಂದು ಪೋಸ್ಟರನ್ನು ಹಾಕಿ ಅಲ್ಲಿ ಇಂದಿರಾ ಗಾಂಧಿ ಅವರ ಭಾವಚಿತ್ರವನ್ನು ದೊಡ್ಡದಾಗಿ ಹಾಕಿರ್ತಕ್ಕಂಥದ್ದು. ಈ ಮೂಲಕ ಇಂದಿರಾ ಅವರ ನಿಲುವನ್ನು ಈಗಿನ ಪ್ರಧಾನಿಗಳು ತೆಗೆದುಕೊಳ್ಬೇಕು ಮತ್ತು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನ ವಾತಾವರಣ ಇದೆ, ಇದರ ಮಧ್ಯೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಬಾರ್ದು ಮತ್ತು ಸಿಮ್ಲಾ ಒಪ್ಪಂದ ಏನಾಗಿದೆ 1971-72ರಲ್ಲಿ, ಅದು ಮೂರನೇ ಒಂದು ದೇಶ ಈ ಒಂದು ಒಪ್ಪಂದದ ಮಧ್ಯೆ ಬರಬಾರ್ದು ಅನ್ನುವಂಥ ಒಂದು ಅದರಲ್ಲಿ ಕರಾರ್ ಇರ್ತಕ್ಕಂಥದ್ದು. ಹೀಗಾಗಿ ಮೂರನೇ ದೇಶದ ಮಾತನ್ನು ಕೇಳದೆ ನಮ್ಮ ಭಾರತ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ದಿಟ್ಟವಾದಂಥ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಇಂದಿರಾ ಗಾಂಧಿ ಅವರ ನಿಲುವನ್ನು ತಾಳಬೇಕು ಅನ್ನುವಂಥ ಒಂದು ಪೋಸ್ಟರ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ರಂತಿಮಾಡ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಮುಗಿಬೀಳುವಂಥ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಸಪೋರ್ಟನ್ನು ಕೊಟ್ಟು ತಿರಂಗ ಯಾತ್ರವನ್ನು ಮಾಡಿತ್ತು. ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ, ಅವರು ಯಾವುದೇ ನಿಲುವನ್ನು ತೆಗೆದುಕೊಂಡರೂ ಕೂಡ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ಇದೇ KR ಸರ್ಕಲ್ನಿಂದ ನೀವು ತಿರಂಗ ಯಾತ್ರೆಯನ್ನು ಮಾಡಿತ್ತು. ನೀವು ಗಮನಿಸ್ಬೋದು, ತಿರಂಗ ಯಾತ್ರೆಯ ಪೋಸ್ಟರ್ಗಳು ಇದ್ದಾವೆ. ಈ ಪೋಸ್ಟರ್ಗಳ ಮಧ್ಯೆ ಈಗ ಇನ್ನೊಂದು ಪೋಸ್ಟರ್ ಬಹಳ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿಲುವನ್ನು ಈಗ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಪೋಸ್ಟರನ್ನು ಈಗ ಯೂತ್ ಕಾಂಗ್ರೆಸ್ನಿಂದ ಹಾಕ್ತಕ್ಕಂಥದ್ದು. ಏನು ನಡೀತಾ ಇರ್ತಕ್ಕಂಥ ಏನು ಸಂಘರ್ಷ ಇದೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಮಧ್ಯೆ, ಈ ಸಂಘರ್ಷದ ಮಧ್ಯೆ ಅಮೆರಿಕ ಎಂಟ್ರಿ ಆಗಿರೋದಕ್ಕೆ ಕಾಂಗ್ರೆಸ್ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇಂದಿರಾ ಗಾಂಧಿ ಅವರ ದಿಟ್ಟತನ, ಅವರ ಶಕ್ತಿ ಪ್ರದರ್ಶನ ಏನು 1971ರಲ್ಲಿ ಆಗಿತ್ತು, ಆ ರೀತಿಯಾದಂಥ ಇಚ್ಛಾಶಕ್ತಿ ಈಗಿನ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ನಗರದ ವಿವಿಧ ಭಾಗದಲ್ಲಿ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಪೋಸ್ಟರ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ನಾವು KR ಸರ್ಕಲ್ ಬಳಿ ಇದ್ದೇವೆ. KR ಸರ್ಕಲ್ನಲ್ಲಿ ಈ ಒಂದು ಪ್ರಮುಖವಾಗಿ ಪೋಸ್ಟರ್ ಕಾಣಸಿಗುತ್ತೆ. ನೀವು ನೋಡ್ಬೋದು, ಶಕ್ತಿ ಟು ಸೈಲೆನ್ಸ್
ಅನ್ನುವಂಥ ಒಂದು ಪೋಸ್ಟರನ್ನು ಹಾಕಿ ಅಲ್ಲಿ ಇಂದಿರಾ ಗಾಂಧಿ ಅವರ ಭಾವಚಿತ್ರವನ್ನು ದೊಡ್ಡದಾಗಿ ಹಾಕಿರ್ತಕ್ಕಂಥದ್ದು. ಈ ಮೂಲಕ ಇದರ ಅವರ ನಿಲುವನ್ನು ಈಗಿನ ಪ್ರಧಾನಿಗಳು ತೆಗೆದುಕೊಳ್ಬೇಕು ಮತ್ತು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನ ವಾತಾವರಣ ಇದೆ, ಇದರ ಮಧ್ಯೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಬಾರ್ದು ಮತ್ತು ಸಿಮ್ಲಾ ಒಪ್ಪಂದ ಏನಾಗಿದೆ 1971-72ರಲ್ಲಿ ಅದು ಮೂರನೇ ಒಂದು ದೇಶ ಈ ಒಂದು ಒಪ್ಪಂದದ ಮಧ್ಯೆ ಬರಬಾರ್ದು ಅನ್ನುವಂಥ ಒಂದು ಅದರಲ್ಲಿ ಕರಾರಿರ್ತಕ್ಕಂಥದ್ದು. ಹೀಗಾಗಿ ಮೂರನೇ ದೇಶದ ಮಾತನ್ನು ಕೇಳದೆ ನಮ್ಮ ಭಾರತ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ದಿಟ್ಟವಾದಂಥ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಇಂದಿರಾ ಗಾಂಧಿ ಅವರ ನಿಲುವನ್ನು ತಾಳಬೇಕು ಅನ್ನುವಂಥ ಒಂದು ಪೋಸ್ಟರ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ರಂತಿಮಾಟ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಮುಗಿಬೀಳುವಂಥ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಸಪೋರ್ಟನ್ನು ಕೊಟ್ಟು ತಿರಂಗ ಯಾತ್ರವನ್ನು ಮಾಡಿತ್ತು. ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ, ಅವರು ಯಾವುದೇ ನಿಲುವನ್ನು ತೆಗೆದುಕೊಂಡ್ರೂ ಕೂಡ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ಇದೇ KR ಸರ್ಕಲ್ನಿಂದ ನೀವು ತಿರಂಗ ಯಾತ್ರೆಯನ್ನು ಮಾಡಿತ್ತು. ನೀವು ಗಮನಿಸ್ಬೋದು, ತಿರಂಗ ಯಾತ್ರೆಯ ಪೋಸ್ಟರ್ಗಳು ಇದ್ದಾವೆ. ಈ ಪೋಸ್ಟರ್ಗಳ ಮಧ್ಯೆ ಈಗ ಇನ್ನೊಂದು ಪೋಸ್ಟರ್ ಬಹಳ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿಲುವನ್ನು ಈಗ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಪೋಸ್ಟರನ್ನು ಈಗ ಯೂತ್ ಕಾಂಗ್ರೆಸ್ನಿಂದ ಹಾಕ್ತಕ್ಕಿರ್ತಕ್ಕಂಥದ್ದು. ಏನು ನಡೀತಾ ಇರ್ತಕ್ಕಂಥ ಏನು ಸಂಘರ್ಷ ಇದೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಮಧ್ಯೆ, ಈ ಸಂಘರ್ಷದ ಮಧ್ಯೆ ಅಮೆರಿಕ ಎಂಟ್ರಿ ಆಗಿರೋದಕ್ಕೆ ಕಾಂಗ್ರೆಸ್ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇಂದಿರಾ ಗಾಂಧಿ ಅವರ ದಿಟ್ಟತನ, ಅವರ ಶಕ್ತಿ ಪ್ರದರ್ಶನ ಏನು 1971ರಲ್ಲಿ ಆಗಿತ್ತು, ಆ ರೀತಿಯಾದಂಥ ಇಚ್ಛಾಶಕ್ತಿ ಈಗಿನ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ನಗರದ ವಿವಿಧ ಭಾಗದಲ್ಲಿ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಪೋಸ್ಟರ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ನಾವು KR ಸರ್ಕಲ್ ಬಳಿ ಇದ್ದೇವೆ. KR ಸರ್ಕಲ್ನಲ್ಲಿ ಈ ಒಂದು ಪ್ರಮುಖವಾಗಿ ಪೋಸ್ಟರ್ ಕಾಣಸಿಗುತ್ತೆ, ನೀವು ನೋಡ್ಬೋದು. ಶಕ್ತಿ ಟು ಸೈಲೆನ್ಸ್ ಅನ್ನುವಂಥ ಒಂದು ಪೋಸ್ಟರನ್ನು ಹಾಕಿ ಅಲ್ಲಿ ಇಂದಿರಾ ಗಾಂಧಿ ಅವರ ಭಾವಚಿತ್ರವನ್ನು ದೊಡ್ಡದಾಗಿ ಹಾಕಿರ್ತಕ್ಕಂಥದ್ದು. ಈ ಮೂಲಕ ಇದರ ಅವರ ನಿಲುವನ್ನು ಈಗಿನ ಪ್ರಧಾನಿಗಳು ತೆಗೆದುಕೊಳ್ಬೇಕು ಮತ್ತು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನ ವಾತಾವರಣ ಇದೆ, ಇದರ ಮಧ್ಯೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಬಾರ್ದು ಮತ್ತು ಸಿಮ್ಲಾ ಒಪ್ಪಂದ ಏನಾಗಿದೆ 1971-72ರಲ್ಲಿ ಅದು ಮೂರನೇ ಒಂದು ದೇಶ ಈ ಒಂದು ಒಪ್ಪಂದದ ಮಧ್ಯೆ ಬರಬಾರ್ದು ಅನ್ನುವಂಥ ಒಂದು ಅದರಲ್ಲಿ ಕರಾರಿರ್ತಕ್ಕಂಥದ್ದು. ಹೀಗಾಗಿ ಮೂರನೇ ದೇಶದ ಮಾತನ್ನು ಕೇಳದೆ ನಮ್ಮ ಭಾರತ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ದಿಟ್ಟವಾದಂಥ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಇಂದಿರಾ ಗಾಂಧಿ ಅವರ ನಿಲುವನ್ನು ತಾಳಬೇಕು ಅನ್ನುವಂಥ ಒಂದು ಪೋಸ್ಟರ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ರಂತಿಮಾಟ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಮುಗಿಬೀಳುವಂಥ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಸಪೋರ್ಟನ್ನು ಕೊಟ್ಟು ತಿರಂಗ ಯಾತ್ರವನ್ನು ಮಾಡಿತ್ತು. ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ, ಅವರು ಯಾವುದೇ ನಿಲುವನ್ನು ತೆಗೆದುಕೊಂಡ್ರೂ ಕೂಡ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ಇದೇ KR ಸರ್ಕಲ್ನಿಂದ ನೀವು ತಿರಂಗ ಯಾತ್ರೆಯನ್ನು ಮಾಡಿತ್ತು. ನೀವು ಗಮನಿಸ್ಬೋದು, ತಿರಂಗ ಯಾತ್ರೆಯ ಪೋಸ್ಟರ್ಗಳು ಇದ್ದಾವೆ. ಈ ಪೋಸ್ಟರ್ಗಳ ಮಧ್ಯೆ ಈಗ ಇನ್ನೊಂದು ಪೋಸ್ಟರ್ ಬಹಳ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿಲುವನ್ನು ಈಗ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಪೋಸ್ಟರನ್ನು ಈಗ ಯೂತ್ ಕಾಂಗ್ರೆಸ್ನಿಂದ ಹಾಕ್ತಕ್ಕಿರ್ತಕ್ಕಂಥದ್ದು. ಏನು ನಡೀತಾ ಇರ್ತಕ್ಕಂಥ ಏನು ಸಂಘರ್ಷ ಇದೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಮಧ್ಯೆ, ಈ ಸಂಘರ್ಷದ ಮಧ್ಯೆ ಅಮೆರಿಕ ಎಂಟ್ರಿ ಆಗಿರೋದಕ್ಕೆ ಕಾಂಗ್ರೆಸ್ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇಂದಿರಾ ಗಾಂಧಿ ಅವರ ದಿಟ್ಟತನ, ಅವರ ಶಕ್ತಿ ಪ್ರದರ್ಶನ ಏನು 1971ರಲ್ಲಿ ಆಗಿತ್ತು, ಆ ರೀತಿಯಾದಂಥ ಇಚ್ಛಾಶಕ್ತಿ ಈಗಿನ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ನಗರದ ವಿವಿಧ ಭಾಗದಲ್ಲಿ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಪೋಸ್ಟರ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ನಾವು KR ಸರ್ಕಲ್ ಬಳಿ ಇದ್ದೇವೆ. KR ಸರ್ಕಲ್ನಲ್ಲಿ ಈ ಒಂದು ಪ್ರಮುಖವಾಗಿ ಪೋಸ್ಟರ್ ಕಾಣಸಿಗುತ್ತೆ, ನೀವು ನೋಡ್ಬೋದು. ಶಕ್ತಿ ಟು ಸೈಲೆನ್ಸ್ ಅನ್ನುವಂಥ ಒಂದು ಪೋಸ್ಟರನ್ನು ಹಾಕಿ ಅಲ್ಲಿ ಇಂದಿರಾ ಗಾಂಧಿ ಅವರ ಭಾವಚಿತ್ರವನ್ನು ದೊಡ್ಡದಾಗಿ ಹಾಕಿರ್ತಕ್ಕಂಥದ್ದು. ಈ ಮೂಲಕ ಇದರ ಅವರ ನಿಲುವನ್ನು ಈಗಿನ ಪ್ರಧಾನಿಗಳು ತೆಗೆದುಕೊಳ್ಬೇಕು ಮತ್ತು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನ ವಾತಾವರಣ ಇದೆ, ಇದರ ಮಧ್ಯೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಬಾರ್ದು ಮತ್ತು ಸಿಮ್ಲಾ ಒಪ್ಪಂದ ಏನಾಗಿದೆ 1971-72ರಲ್ಲಿ ಅದು ಮೂರನೇ ಒಂದು ದೇಶ ಈ ಒಂದು ಒಪ್ಪಂದದ ಮಧ್ಯೆ ಬರಬಾರ್ದು ಅನ್ನುವಂಥ ಒಂದು ಅದರಲ್ಲಿ ಕರಾರಿರ್ತಕ್ಕಂಥದ್ದು. ಹೀಗಾಗಿ ಮೂರನೇ ದೇಶದ ಮಾತನ್ನು ಕೇಳದೆ ನಮ್ಮ ಭಾರತ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ದಿಟ್ಟವಾದಂಥ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಇಂದಿರಾ ಗಾಂಧಿ ಅವರ ನಿಲುವನ್ನು ತಾಳಬೇಕು ಅನ್ನುವಂಥ ಒಂದು ಪೋಸ್ಟರ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ರಂತಿಮಾಟ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.